ನಮಸ್ಕಾರ ಗುರುಗಳೇ. ಎಸ್, ನಮ್ ತಾತನ ಹತ್ರ ಮಾತಾಡ್ಬೇಕು. ಹೆಸರು ಸಿಂಗರಿ ಗೌಡ. ಅವನ್ ಹೋದ್ನಲ್ಲ, ನಿನ್ನ ಹೆಸರು ಬಗಳು ಕೆಂಪೇಗೌಡ. ಮ್ಯಾಟ್ರು, ನಮ್ ತಾತ ವ್ಯಾಪಾರದಲ್ಲಿ ಅಂಬಾನಿಗಿಂತ ದೊಡ್ಡವರು. ನಿಮ್ ತಾತಂದು ತುಂಬಾ ಹಳೇದಾಗೋಯ್ತು, ಅದನ್ ತುಂಬಾ ಹೇಳಿದೆ. ನಿನ್ನ ಮ್ಯಾಟ್ರನ್ನ ಚಿಕ್ಕದಾಗಿ ಹೇಳು. ನಮ್ ತಾತ ಅವಾಗ ಕನ್ಸಲ್ ಬಂದು ಬಿಸಿನೆಸ್ ಟಿಪ್ಸ್ ಕೊಡ್ತಾ ಇದ್ರು. ಇತ್ತೀಚಿಗೆ ಬರ್ತಾನೆ ಇಲ್ಲ ಗುರುಗಳೇ. ಲಿಕ್ವಿಡ್ ಕ್ಯಾಶ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅರ್ಜೆಂಟ್ ಆಗಿ ನಮ್ ತಾತನ್ ಕರ್ಸ್ಬಿಟ್ರೆ. ಗೊತ್ತಾಯ್ತು, ಅವಶ್ಯಕತೆ ನಿಂದು, ಅವಕಾಶ ನಂತು. ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಕುಡಿದವನೇ ನನಗೆ ಕಾಣಿಸ್ಲಿಲ್ಲ. ಇರೋ ಅಲ್ಲಿ ನೋಡಲ್ಲಿ, ಇಲ್ಲಿ ನೋಡ, ಬಂದ ತಾತ ತಾತ ಇಲ್ಲಿ ನೋಡ. ಅಲ್ಲ ತಾತ ಎಲ್ಲಾದ್ರೂ ಒಂದ್ ಕಡೆ ನೋಡಕ್ ಹೇಳಿ. ಮುಚ್ಕೊಂಡು ಕೂತ್ಕೊಳ್ಳ. ಏನೋ ನನ್ಗೆ ಎದುರು ಮಾತಾಡ್ತಾ ಇದೀಯ ನೀನು? ನನ್ ಕೆಲ್ಸ ನೀನ್ ಮಾಡೋದಾದ್ರೆ ನಾನೇ ನೀವು ಮಾತಾಡಿದ್ಮೇಲೆ ನಾನ್ ಮಾತಾಡ್ತೀನಿ, ಓಕೆನಾ? ಅದು ಸಿಂಗರಿಗೌಡ್ರೆ, ಯಾಕೆ ನಿಮ್ಮ ಅಮ್ಮಗನ ಹತ್ರ ನೀವು ಮಾತಾಡ್ತಾ ಇಲ್ಲ? ಏನ್ ಮ್ಯಾಟ್ರು? ಯಾಕೆ ಅವನ ಮೇಲೆ ಕೋಪನ? ಪೂರ್ವಾಶ್ರಮದಲ್ಲಿ ಶ್ರಮದಾನ ಮಾಡಬೇಕಾದ್ರೆ ಆಶ್ರಮಕ್ಕೆ 10 ಎಕರೆ ಬರ್ಕೊಡು ಅಂತ ನಿಮ್ಮ ತಾತ ನಿನಗೆ ಹೇಳಿದ್ದಂತೆ. ನೀನು ಅದನ್ನ ಪಾಲಿಸಲಿಲ್ವಂತೆ. ಅದಕ್ಕೆ ಅವನಿಗೆ ಕೋಪ ಬಂದಿದೆ ಅಂತೆ. ಇನ್ಮೇಲೆ ನಿನ್ನ ಕನ್ಸಲ್ಲಿ ಅವ್ನು ಬರಲ್ವಂತೆ. ಈಗಲೂ ಬರ್ಕೊಡ್ತೀನಿ. ಅಯ್ಯ ಬರ್ಕೊಡಿ. ಎಷ್ಟು ಅಂತ ಕೇಳಿ. ಎಷ್ಟು? 10 20 20ನಾ? ಈಗ ತಾನೇ 10 ಅಂದ್ರೆ. ಈಗ 20 ಹೇಳ್ತಾ ಅನ್ಕೋಣ. ಆಗುತ್ತಾ ಇಲ್ವಾ ಹೇಳೋ? ಸಿಂಗ್ರಿ ಕೊಡ, ನೀನ್ ವಾಪಸ್ ಹೋಗು. ಇವ್ನು ನಮ್ಗೆ ಸರಲ್ಲ ಕಣ. ಎತ್ತಿ ಆಚೋಗ್ರ ಅವನ್ನ. ಕೂಲ್ 20 ತಾನೇ, ಬರ್ಕೊಡ್ತೀನಿ. ವೆರಿ ಗುಡ್ ತಾತ. ಓಕೆ, ಕೊಡೋ ಇಲ್ಲಿ. ತಗೊಳ್ಳಿ ಸರ್. ಪೆನ್ ಕೊಡೋ. ಗುರುಗಳೇ, ನಿಮ್ಮ ಹೆಸರು ಬರಿಲ್ಲ? ಅಯ್ಯೋ, ನಮ್ಮ ಹೆಸರಿಗೆ ಬರ್ಕೊಂಡು ನಾವ್ ಯಾಕೆ ಪಾಪ ಕಟ್ಕೊಳ್ಳೋಣ? ನೀವು ಬರ್ದು ಉಂಡಿಗೆ ಹಾಕ್ಬಿಡಿ. ತಾತ ಯಾರಿಗ್ ಬೇಕೋ ಅವ್ರಿಗೆ ಕೊಟ್ಕೋತಾನೆ. ತಗೊಳ್ಳಿ. ತಗೊಳ್ಳೋ. ಎಂತ ಒಳ್ಳೆ ಮೊಮ್ಮಗ. ತಾತ ಏನಾದ್ರೂ ಟಿಪ್ಸ್ ಇದ್ರೆ ಮೊಮ್ಮಗನ್ ಹೇಳ್ಬಿಡು. ಗುರುಗಳೇ, ಏನ್ ಹೇಳಿದ್ರು ತಾತ? ಏನ್ ಹೇಳಿದ್ರು? ಏನೋ ಒಂದ್ ಹೇಳ್ಬಿಡಿ ಗುರುಗಳೇ. ಹೇಳಿದ್ರು ಅದು ಒಳಗಿರೋದ್ನ ಹೊರಗಡೆ ಬಿಟ್ಕೋಬೇಡ, ಹೊರಗಡೆ ಇರೋದ್ನ ಒಳಗಡೆ ಬಿಟ್ಕೋಬೇಡ. ಎಂತ ವೇದಾಂತ ಹೇಳ್ಬಿಟ್ಟೆ ತಾತ. ತಾತ ಏನ್ ಹೇಳ್ದೆ ನೀನು? ಒಳಗಿರೋದ್ನ ಹೊರಗ್ ಬಿಟ್ಕೋಬೇಡ, ಹೊರಗಿರೋದ್ನ ಒಳಗ್ ಬಿಟ್ಕೋಬೇಡ. ನೀನ್ ಸೂಪರ್ ತಾತ. ಆಶೀರ್ವಾದ ಮಾಡಿ. ಹೇಯ್ ಸರ್, 1 ಲಕ್ಷ ಕೊಡ. ತಗೊಳ್ಳಿ. ನಾನು ಏನ್ ಹೇಳಿದೆ, ಇವನ್ ಏನ್ ಅರ್ಥ ಮಾಡ್ಕೊಂಡ? ಹತ್ತಿದ್ರಳಿ ಆಸಾನ ಬಡಿಯ. ಎಂತ ಪತ್ರೊಳ್ಳಿಲೋ ನೀನು. ಯಾವನವನು ನನ್ನನ್ನ ಪತ್ರವಳಿ ಅಂತ ಹೇಳ್ದವನು? ಯಾರು ಇಲ್ಲ ಗುರುಜಿ. ಲೇ, ಇದ್ರ ಅಲಿಯಾಸ್ನ ಬಡಿ ಅಂತ ಯಾವನು ಹೇಳ್ದ ಕಣೋ. ಯಾರವನು? ನನ್ ಮಾತು ಇವನ್ಗೂ ಕೇಳಿಸ್ತಾ ಇದೀಯಾ? ಯಮ, ನನ್ನ ಮಾತು ಯಾರಿಗೂ ಕೇಳಿಸಲ್ಲ ಅಂದೆ. ಇವನ್ ಯಾವ ಆತ್ಮಗಳ ಮಾತು ಕೇಳಿಸ್ತಿಲ್ಲ, ಆದ್ರೆ ನನ್ ಮಾತು ಕೇಳಿಸ್ತಿದ್ಯಲ್ಲ, ಹೇಗದು? ಉಪೇಂದ್ರ, ಪ್ರತಿ ಮನುಷ್ಯನ ಹುಟ್ಟಿಗೂ ಒಂದು ಪ್ರಯೋಜನ ಇರುತ್ತೆ. ನಡೆಯೋ ಘಟನೆ ಹಿಂದೆ ಒಂದು ಅಂತರಾಳ ಇರುತ್ತೆ. ಆದ್ದರಿಂದ ಪ್ರತಿ ಸಾರಿ ನನ್ನ ಕರೆದು ತೊಂದರೆ ಕೊಡಬೇಡ. ಆಯ್ತಾಯ್ತು ಬಿಡು, ಇವನ್ ನಾನ್ ನೋಡ್ಕೊಂತೀನಿ. ಟೋಕನ್ ನಂಬರ್ 2. ನಮಸ್ಕಾರ ಗುರುಗಳೇ. ತಗೊಳ್ಳಿ. ಕಾಲ್ ಮುಕ್ಕೊಳ್ಳಿ. ಆಶೀರ್ವಾದ ಮಾಡಿ ಗುರುಗಳೇ. ಕೂತ್ಕೊಳ್ಳಿ. ಹೆಸರು? ಮುಸುಡಿ ಕೃಷ್ಣ ಅಂತ. ಮುಸುಡಿ ಕೃಷ್ಣ ಬಂದ್ಯಪ್ಪ. ಮುಸುಡಿ, ನಿಮ್ಮ ವೈಫ್ ಇದಾರಲ್ಲ, ಅವರು ತುಂಬಾ ಫನ್ನಿ. ಅಂದ್ರೆ ಫನ್ನಿ ಅಲ್ಲ, ಹುನ್ನಿಸ್ ಕ್ಯಾರೆಕ್ಟರ್. ನನಗ್ ಸೌಂಡ್ ಕೇಳ್ತಾ ಇದೆಯಲ್ಲೋ? ಆ ತರದ್ದೇನಿಲ್ವಲ್ಲ ಗುರುಗಳೇ? ಏನಿಲ್ವಾ? ನನಗೆ ಕೇಳಿಸ್ತಾ ಇದೆಯಲ್ಲ. ಏನಿದು? ಏನ್ ವಿಷಯ? ಗುರುಗಳೇ, ನಮ್ ಯಜಮಾನ್ರು ಹೋಗೋದಕ್ ಮುಂಚೆ ಚೀಟಿ ಎತ್ತಿ ಆ ದುಡ್ಡನ್ನ ಎಲ್ಲ ಬಚ್ಚಿಟ್ಬಿಟ್ಟಿದ್ದಾರೆ. ಅದೆಲ್ಲಿ ಅಂತ ಕೇಳಿ ಹೇಳಿ ಗುರುಗಳೇ. ಅಷ್ಟೇನಾ? ಹೇಳ್ತಾರೆ ಬಿಡಿ. ಮುಸುಡಿ ಅವರೇ, ಚೀಟಿ ಎತ್ತಿ ದುಡ್ಡು ಎಲ್ಲೋ ಬಚ್ಚಿಟ್ಟಿದ್ರೆ ಅಂತೆ. ಎಲ್ಲಿಟ್ಟಿದ್ದೀರಾ? ಎಷ್ಟು? 25 ಲಕ್ಷ. ನನಗೆ ಯಾವ್ದೋ ಆತ್ಮ ಮಾತಾಡೋ ಸೌಂಡ್ ಕೇಳ್ತಾ ಇದೆಯಲ್ಲೋ? ಅದ್ ಕೇಳುತ್ತೆ ಅಂತಾನೆ ನಾನ್ ನಿಮ್ಮ ನೋಡ್ಕೊಂಡ್ ಬಂದಿರೋದು. ಅಯ್ಯೋ ಅಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ರಾಂಗ್ ಆಗ್ತಾ ಇದೆಯಾ? ಆರಾಮಾಗಿ ಕೂತ್ಕೊಳಮ್ಮ. ಅಯ್ಯಯ್ಯೋ, ಅದು ದುಡ್ಡನ್ನ ಎಲ್ಲಿಟ್ಟಿದ್ದೀರಾ? ನಿಮ್ಗೆ ದುಡ್ಡು ಅಂದ್ರೆ ಬಹಳ ಆಸೆ ಅಲ್ಲ? ದುಡ್ಡು ಅಂದ್ರೆ ಯಾರಿಗ ಆಸೆ ಇರಲಿ ಹೇಳಿ? ನಮಗೂ ಆಸೆನೆ, ನಿಮಗೂ ಆಸೆನೆ. 25 ಲಕ್ಷ ಕೊಟ್ರೆ ಇಟ್ಕೋತೀರಾ? 25 ಲಕ್ಷನ? ಅಯ್ಯೋ, 25 ಲಕ್ಷ ಸಿಕ್ಬಿಟ್ರೆ ಲೈಫ್ ಸೆಟ್ಲು. ನಿಮ್ ವೈಫ್ ಬೇಕಾದ್ರೆ ನನ್ ಜೊತೆ ಇಟ್ಕೊಂಡ್ಬರ್ತೀನಿ. ಆಮೇಲೆ
ದುಡ್ಡು ಎಲ್ಲಿ ಇಟ್ಟಿದ್ಯಾ? ಅದು ದುಡ್ಡು ಎಲ್ಲಿಟ್ಟಿದೀನಿ ಅಂದ್ರೆ ಬಳಕ 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 ಲಕ 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 ಬರಲ್ಲ. ಓಕೆ 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 ನೀನ್ ಹೋಗ್ಬಾ. ಅಯ್ಯೋ ಏನಂದ ಅವನು? ನೀವ್ ಹೋಗ್ಬಿಟ್ರೆ? ಏ ಇಲ್ಲಪ್ಪ ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ಯಾ? ಹೋಗ್ಬಿಟ್ಟ? ಸುಳ್ಳು ಸುಳ್ಳು ಯಾಕಮ್ಮ? ನಿಜ ದುಡ್ಡು ಎಲ್ಲಿಟ್ಟವನೇನೋ ವಿಷಯನ ತಿಳಿಸ್ತೇನೆ ಹೊರಟ್ಬಿಟ್ಟ. ಅಲೋ ಮುಸುಡಿ ಅವ್ರೆ, ಅವ್ನ್ ಹೇಳ್ದ, ನೀನ್ ಕೇಳಿಸ್ಕೊಂಡೆ ತಾನೆ? ಕೇಳಿಸ್ಕೊಂಡೆ. ದುಡ್ಡು ಅಂದ್ರೆ ನಿನ್ಗಿಷ್ಟ ಅಂತ ಹೇಳ್ದೆ ತಾನೆ? ದುಡ್ಡು ಅಂದ್ರೆ ಇಷ್ಟನೇ. ನನ್ ಗಂಡನ ಹತ್ರ ದುಡ್ಡಿಟ್ಟಿರೋ ಜಾಗ ತಿಳ್ಕೊಂಡು ನನಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ತಾಯಿ ನಾನೇನ್ ಹೇಳ್ದೆ ನೀನೇನ್ ಅರ್ಥ ಮಾಡ್ಕೊಂತ ಇದ್ಯಾ? ಅಲ್ಲ ಒಂದ್ ನಿಮಿಷಮ್ಮ, ಯಾಕಮ್ಮ? ನನ್ನ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ದುಡ್ಡು ಎಲ್ಲಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಹೇಳು ಅಂದ್ರೆ ನುಂಗೋ ತರ ನೋಡ್ತೀಯಲ್ಲ. ನುಂಗೋ ತರನ ಆಗಲೇ ಗೊತ್ತಾಗುತ್ತೆ ನಿನ್ಗೆ. ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ? ಏಯ್, ಬಿಡ್ರೋ, ಈ ನನ್ ಮಗ ಹುಡ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಬಿಡ್ರೋ. ಏಯ್, ಬಿಡ್ರೋ. ಅಯ್ಯಪ್ಪ ನನ್ ಕೈಲಿ ಆಗಲ್ಲಪ್ಪ. ನೆಕ್ಸ್ಟ್ ಟೋಕನ್ ಕರೀಲ ಗುರುಗಳೇ? ಟೋಕನ್ ಬೇಡ, ಏನ್ ಬೇಡವಾಗ? ನನ್ಗೇನೇನೋ ಸೌಂಡ್ ಕೇಳ್ತಾ ಇದೆ ಕಣ್ರೋ. ಅಯ್ಯೋ ಕಲೆಕ್ಷನ್ ಜೋರಾಗಿದೆಯಲ್ಲ, ಇನ್ನೊಂದ್ರೆ ಟೋಕನ್ ಕರೀರಿ. ಅಯ್ಯೋ ಏನೋ ಸೌಂಡ್ ಕೇಳ್ತಾ ಇದೆಯೋ. ಅಯ್ಯೋ ಸೌಂಡ್. ಲೇ ಮುನಿಯಾ, ಎಲ್ಲ ಹೋಗ್ಬಿಟ್ಟ. ಲೇಯ್, ಈ ತರ ಜನಗಳಿಗೆ ಮೋಸ ಮಾಡೋ ತಪ್ಪು ತಾನೆ. ಅಯ್ಯೋ ಸ್ವಾಮಿ, ಮೋಸ ಹೋಗೋದು ತಪ್ಪು ಅಂದ್ಮೇಲೆ ಮೋಸ ಮಾಡೋದು ಹೆಂಗ್ ತಪ್ಪಾಗತ್ತೆ? ಇದೇ ಬೇಡ ಅಂತ ಹೇಳೋದ್ ನೋಡು. ಅಯ್ಯೋ ಸ್ವಾಮಿ, ಹೊಟ್ಟೆ ಪಾಡಿಗೆ ನಾವೇನೋ ಮಾಡ್ಕೊಂತ ಬಿಟ್ಬಿಡಿ ಸ್ವಾಮಿ. ತಾವ್ಯಾರು? ನಮ್ ಬೆನ್ನಿಂದ ತಾವ್ ಯಾಕೆ ಬಿದ್ದಿದ್ದೀರಾ ದಯವಿಟ್ಟು ಹೇಳಿ. ಉಪೇಂದ್ರ ರಾಜು ಹೆಸರು ಕೇಳಿದ್ಯಾ? ಉಪೇಂದ್ರ ರಾಜು ಅವರು, ಜಮೀನ್ದಾರು ಉಪೇಂದ್ರ ರಾಜು ಅವರು. ಮತ್ತಿನ್ಯಾರು ಅನ್ಕೊಂಡೆ. ಜಮೀನ್ದಾರು ಉಪೇಂದ್ರ ರಾಜು ಅವ್ರಂದ್ರೆ ಯಾರಿಗ್ ಗೊತ್ತಿಲ್ಲ. ನಾವ್ ಚಿಕ್ಕ ವಯಸ್ಸಲ್ಲಿ ಚಟಿಲ್ದೆ ಓಡಾಡ್ತಾ ಇರ್ಬೇಕಾದ್ರೆ ಎಲ್ರು ಮಾತಾಡ್ಕೊಳ್ಳೋರು ಉಪೇಂದ್ರ ರಾಜು ಅವರು ಎಷ್ಟು ಕಾಂಪೌಂಡ್ ಆರಿಲ್ಲ, ಉಪೇಂದ್ರ ರಾಜು ಅವರು ಎಷ್ಟು ಬೇಲಿ ಆರಿಲ್ಲ ಅಂತ. ಉಪೇಂದ್ರ ರಾಜು ಅಂದ್ರೆ ಇಡೀ ನಮ್ಮ ಊರಿಗೆ ನೀವೇ ಅಲ್ವಾ ರಾಜ್ರೆ ನಮ್ಗೆ ಇನ್ಸ್ಪಿರೇಷನ್? ಅದಿರ್ಲಿ ರಾಜ್ರೆ, ಇದಕ್ಕಿದ್ದಂಗ ನನ್ನ ಹತ್ರ ಯಾಕೆ ಬಂದ್ರಿ? ಏನಿಲ್ಲ, ನನ್ನ ಮಗನ್ ಒಂದ್ ಸಣ್ಣ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಬಂದೆ. ನಿಮ್ ವಿಷಯ ಗೊತ್ತಾಯ್ತು. ಹೇಗಿದ್ರು ಫ್ರೆಂಡ್ಶಿಪ್ ಆಗಿದ್ಯಲ್ಲ, ಸ್ವಲ್ಪ ಮಾತಾಡೋಣ, ಬರ್ತೀರಾ? ಫ್ರೆಂಡ್ಶಿಪ್ ಆದ್ಮೇಲೆ ನಾವ್ ಏನು ಬೇಕಾದ್ರೂ ಮಾಡ್ತೀವಿ. ಬನ್ನಿ ಉಪೇಂದ್ರ ರಾಜ್ರೆ, ಬನ್ನಿ ಬನ್ನಿ ಬನ್ನಿ.